ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಸಮಾಗಮ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಭೇಟಿಯಾಗುವ ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ 10 ಗಂಟೆಗೆ ಹಾಲ್ಗೆ ಆಗಮಿಸಿರುವಂತಹ ಪ್ರಧಾನಿ ಮೋದಿ ಹಾಲ್ನಲ್ಲಿ ಪ್ರಧಾನಿ ಸ್ವಾಗತಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಇನ್ನು ಪ್ರಧಾನಿಯನ್ನು ಸ್ವಾಗತಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ತಮ್ಮ ಪ್ಲಾನ್ ಬದಲಾಯಿಸಿದ ಸಿಎಂ ಸಿದ್ದು ಬಳಿಕ ಆದಿಚುಂಚನಗಿರಿ ಮಠಕ್ಕೆ ತೆರಳಲಿರುವಂತಹ ನರೇಂದ್ರ ಮೋದಿ ಸ್ವಾಗತಿಸಲು ಆದಿಚುಂಚನಗಿರಿ ಮಹಾಸಂಸ್ಥಾನ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಗುರುಭೈರವೈಕ್ಯ ಮಂದಿರ ಲೋಕಾರ್ಪಣೆ ಮಾಡಲಿರುವಂತಹ ನರೇಂದ್ರ ಮೋದಿ ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಮಧುವಣಗಿತ್ತಿಯಂತೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪಿಜಿಎಸ್ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ಒಂದನ್ನು ನಿರ್ಮಾಣ ಮಾಡಿದ್ದಾರೆ. ದ್ರಾವಿಡ ಶೈಲಿಯಲ್ಲಿ ಭೈರವೈಕ್ಯ ಮಂದಿರ ನಿರ್ಮಾಣ ಮಾಡಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಕ್ಕಾಗಿ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಬಿಗಿ ಬಂದೋಬಸ್ತು ಭದ್ರತೆಯನ್ನು ಸಹಿತ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆಯಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪ್ರಧಾನಿ ಭೇಟಿಯಾಗುವಂತಹ ಸಿದ್ದರಾಮಯ್ಯ ಬೆಳಗ್ಗೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ HALಗೆ ಮೋದಿ ಆಗಮಿಸ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಅವರನ್ನು ಸ್ವಾಗತ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಕೇಳ್ಪಟ್ಟಿದೆ. ಮೋದಿ ಟೂರ್ ಪ್ಲಾನ್ ಬೆಳಗ್ಗೆ 10 ಗಂಟೆಗೆ ದೆಹಲಿಯಲ್ಲಿ ವಿಶೇಷವಾದಂತಹ ವಿಮಾನದಲ್ಲಿ HALಗೆ ಮೋದಿ ಭೇಟಿಯನ್ನು ನೀಡುತ್ತಾರೆ. 11 ಗಂಟೆಗೆ HALನಿಂದ ಹೆಲಿಕಾಪ್ಟರ್ ಮೂಲಕ ಆದಿಚುಂಚನಗಿರಿಗೆ ಹೋಗ್ತಾರೆ. ಅಲ್ಲಿ ಭೇಟಿಯನ್ನು ನೀಡುತ್ತಾರೆ. ತದನಂತರ ಆ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದಿಷ್ಟು ಎಲ್ಲರ ಜೊತೆ ಮಾತನಾಡಿ ಒಂದು ಕ್ಷೇತ್ರ ಪಾಲಕ ಕಾಲಭೈರವರಿಗೆ ಮಂಗಳಾರತಿಯನ್ನು ಕೂಡ ಸಲ್ಲಿಕೆಯಿಂದ ಮಾಡ್ತಾರೆ. ಮಂದಿರ ಉದ್ಘಾಟಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾರೆ. ಮಧ್ಯಾಹ್ನ 1 ಗಂಟೆಗೆ HALಗೆ ಪ್ರಧಾನಿ ಮೋದಿ ವಾಪಸ್ ಆಗುವಂತಹ ಸಾಧ್ಯತೆ ಇದೆ ಮತ್ತು ಕೇರಳಕ್ಕೂ ಸಹಿತ ವಾಪಸ್ ಆಗ್ತಾರೆ. ಇದಿಷ್ಟು ಮೋದಿ ಟೂರ್ನ ಪ್ಲ್ಯಾನ್. ಸದ್ಯದ ಮಟ್ಟಿಗೆ ಬೆಳಗ್ಗೆ 10 ಗಂಟೆಗೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ HALಗೆ ಮೋದಿ ಆಗಮಿಸ್ತಾ ಇದ್ದಾರೆ. 11 ಗಂಟೆಗೆ HALನಿಂದ ಹೆಲಿಕಾಪ್ಟರ್ ಮೂಲಕ ಆದಿಚುಂಚನಗಿರಿಗೆ ಹೆಲಿಪ್ಯಾಡ್ ಮೂಲಕ ಹೋಗ್ತಾರೆ. ಈ ರೀತಿಯಾಗಿ ಆದಿಚುಂಚನಗಿರಿಗೆ ಭೇಟಿ ನೀಡಿದ ಬಳಿಕ ಕ್ಷೇತ್ರ ಪಾಲಕ ಕಾಲಭೈರವರಿಗೆ ಮಂಗಳಾರತಿ ವಿಶೇಷವಾದಂತಹ ಮಂಗಳಾರತಿಯನ್ನು ಕೂಡ ಸಲ್ಲಿಕೆಯೊಂದನ್ನು ಮಾಡ್ತಾರೆ. ಮಂದಿರವನ್ನು ಉದ್ಘಾಟಿಸಿ ಅದಾದ ನಂತರ ವೇದಿಕೆ ಕಾರ್ಯಕ್ರಮದಲ್ಲೂ ಸಹಿತ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ. ಮಧ್ಯಾಹ್ನ 1 ಗಂಟೆಗೆ HALಗೆ ಪ್ರಧಾನಿ ಮೋದಿ ವಾಪಸ್ಸಾಗಿ ತದನಂತರ ಕೇರಳಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದಿಷ್ಟು ಮೋದಿ ಟೂರ್ನ ಪ್ಲ್ಯಾನ್. ಸದ್ಯದ ಮಟ್ಟಿಗೆ ಆದಿಚುಂಚನಗಿರಿಯಲ್ಲಿ ನರೇಂದ್ರ ಮೋದಿಯವರು ಆಗಮಿಸ್ತಾರೆ ಅನ್ನುವಂತಹ ಒಂದು ಕಾರಣದಿಂದ ಸಾಕಷ್ಟು ಭರ್ಜರಿಯಾಗಿ ಮತ್ತು ಈ ಒಂದು ಆದಿಚುಂಚನಗಿರಿಯ ಒಂದಿಷ್ಟು ಸಾಂಸ್ಕೃತಿಕ ಮತ್ತು ಧಾರ್ಮಿಕವಾದಂತಹ ಕೆಲಸಗಳೇನಿದ್ದಾವೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದಿದೆ. ಹೀಗಿರಬೇಕಾದ್ರೆ ಮೋದಿಯವರ ಆಗಮನಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಮಧುವಣಗಿತ್ತಿಯಂತೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಂದು ಕಡೆ BGS ಕ್ರೀಡಾಂಗಣದಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ವೇದಿಕೆ ಒಂದನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು 1 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇದೆ. ಆ ಒಂದು ಕಾರಣದಿಂದಾಗಿ 2,000ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಇಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯೊಂದನ್ನು ಮಾಡಿದೆ. ಇನ್ನು ಪ್ರಧಾನಿಯನ್ನು ಸ್ವಾಗತಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ತಮ್ಮ ಪ್ಲ್ಯಾನನ್ನು ಬದಲಾಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಬಳಿಕ ಆದಿಚುಂಚನಗಿರಿ ಮಠಕ್ಕೆ ತೆರಳುತ್ತಾರೆ. ನರೇಂದ್ರ ಮೋದಿಯವರು ಮೋದಿಯನ್ನು ಸ್ವಾಗತಿಸಲು ಆದಿಚುಂಚನಗಿರಿ ಮಹಾಸಂಸ್ಥಾನ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ.